ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಕೆಲವೊಂದು ಫ್ರೇಸಸ್ಗಳನ್ನು ಕಲಿತೀವಿ. ಏನು ಫ್ರೇಸಸ್ ಅಂದರೆ? ನೋಡಿ, ಇಂಗ್ಲೀಷ್ ಭಾಷೆಯಲ್ಲಿ ಕೆಲವೊಂದು ಸರಿ ಏನಾಗುತ್ತೆ, 2-3 ಪದಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಅರ್ಥದಲ್ಲಿ ನಾವು ಉಪಯೋಗಿಸ್ತೇವೆ. ಈಗ ನಾವು ಗೆಟ್ ಅಂತ ಹೇಳೋ ಒಂದು ಪದವನ್ನು ತಗೊಳ್ಳೋಣ. ಗೆಟ್ ಅಂದರೆ ನಾವು ಸಾಮಾನ್ಯವಾಗಿ ತಗೊಂಡು ಬಾ ಅನ್ನುವ ಅರ್ಥದಲ್ಲಿ ಉಪಯೋಗಿಸ್ತೀವಿ, ಗೆಟ್. ಅದ್ರ ಜೊತೆ ನಾನು ಇನ್ನೊಂದು ಪದವನ್ನು ಹಾಕ್ಕೊಳ್ತೀನಿ, ಅಲಾಂಗ್. ಈಗ ಏನಾಯಿತು, ಗೆಟ್ ಅಲಾಂಗ್. 2 ಪದವನ್ನು ಹಾಕ್ಕೊಂಡು ನಾನೇನು ಮಾಡಿದೆ, ಒಂದು ಫ್ರೇಸನ್ನು ಮಾಡಿದೆ, ಗೆಟ್ ಅಲಾಂಗ್. ಈ ಫ್ರೇಸನ್ನು ನಾನು ಒಂದು ವಾಕ್ಯದಲ್ಲಿ ಹಾಕಿದಾಗ ಅದರ ಅರ್ಥ ಏನಾಗುತ್ತೆ, ಹೊಂದಾಣಿಕೆ ಆಗೋದು ಅನ್ನುವ ಅರ್ಥ ಆಗುತ್ತೆ. ಗೆಟ್ ಅಲಾಂಗ್ ಅಂದರೆ ಹೊಂದಾಣಿಕೆ ಆಗೋದು. ಇವಾಗ ಇಲ್ಲಿ ತೊಗೊಂಡು ಬರೋದು ಅನ್ನೋ ಅರ್ಥ ಅಲ್ಲ, ಗೆಟ್ ಅಲಾಂಗ್ ಅಂತ ಹೇಳಿದರೆ ಹೊಂದಾಣಿಕೆ ಆಗೋದು. ಈ ರೀತಿ ಇಂಗ್ಲೀಷ್ ಭಾಷೆಯಲ್ಲಿ ಹಲವಾರು ಫ್ರೇಸಸ್ಗಳಿದೆ. ಆ ರೀತಿಯ ಫ್ರೇಸಸ್ಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತೀವಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಈ ರೀತಿಯ ವೀಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರು ಇಂಗ್ಲೀಷ್ ಕಲಿತಾ ಇದ್ದಾರೆ ಅವರೆಲ್ಲರ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಇವಾಗ ಶುರು ಮಾಡೋಣ ಇವತ್ತಿನ ವಿಡಿಯೋವನ್ನು. ಫಿಲ್ ಅಪ್. ಫಿಲ್ ಅಪ್ ಅಂದ್ರೇನು? ತುಂಬಿಸೋದು. ಫುಲ್ ಆಗೋ ತನಕ ತುಂಬಿಸೋದು. ಫಿಲ್ ಅಪ್ ಯೋರ್ ವಾಟರ್ ಬಾಟಲ್. ಫಿಲ್ ಅಪ್ ಯೋರ್ ವಾಟರ್ ಬಾಟಲ್ ಅಂದರೆ ನಿನ್ನ ನೀರಿನ ಬಾಟ್ಲಿಯನ್ನು ತುಂಬಿಸಿಕೋ. ಫಿಲ್ ಅಪ್ ಮಾಡೋದು, ಬಾಟ್ಲನ್ನು ಫಿಲ್ ಅಪ್ ಮಾಡೋದು ಅಂದರೆ ನೀರನ್ನು ತುಂಬಿಸೋದು, ಬಾಟ್ಲಿಗೆ ನೀರನ್ನು ತುಂಬಿಸೋದು. ಶಿ ಫಿಲ್ಡ್ ದ ಕಾರ್ ಅಪ್ ವಿತ್ ಫ್ಯೂಯಲ್. ಶಿ ಫಿಲ್ಡ್ ದ ಕಾರ್ ಅಪ್ ವಿತ್ ಫ್ಯೂಯಲ್ ಅಂದರೆ ಏನು? ಅವಳು ಕಾರಿಗೆ ಇಂಧನವನ್ನು ತುಂಬಿಸಿದ್ಲು. ಫ್ಯೂಯಲ್ ಅಂದರೆ ಪೆಟ್ರೋಲ್ ಅಥವಾ ಡೀಸೆಲನ್ನು ಏನು ಮಾಡಿದ್ಲು ಅವಳು? ಕಾರಿಗೆ ಫಿಲ್ ಅಪ್ ಮಾಡಿದ್ಲು. ನೋಡಿ, ಫಿಲ್ಡ್ ದ ಕಾರ್ ಅಪ್ ಅಂದರೆ ಕಾರಿಗೆ ಫ್ಯೂಯಲ್ ಹಾಕ್ಸಿದ್ಲವಳು ಅಂತ. ಎಂಡ್ ಅಪ್. ಎಂಡ್ ಅಪ್ ಏನು? ಎಂಡ್ ಅಪ್ ಅಂದರೆ ಒಂದು ರೀತಿಯಲ್ಲಿ ಕೊನೆಗೊಳ್ಳೋದು ಅಥವಾ ಒಂದು ಸ್ಥಳಕ್ಕೆ ಬಂದು ತಲುಪೋದು. ವಿ ವಾಂಟೆಡ್ ಟು ಗೋ ಬ್ಯಾಕ್ ಹೋಮ್ ಬಟ್ ವಿ ಎಂಡೆಡ್ ಅಪ್ ಎಟ್ ದಿವ್ಯಾಸ್ ಪ್ಲೇಸ್. ವಿ ವಾಂಟೆಡ್ ಟು ಗೋ ಬ್ಯಾಕ್ ಹೋಮ್ ಅಂದರೆ ನಾವು ಮನೆಗೆ ಹೋಗೋದು ಅಂತ ಅಂದ್ಕೊಂಡಿದ್ವಿ. ವಿ ವಾಂಟೆಡ್ ಟು ಗೋ ಬ್ಯಾಕ್ ಹೋಮ್, ಮನೆಗೆ ಹೋಗಬೇಕಿತ್ತು ನಮಗೆ. ಆದರೆ ಏನಾಯಿತು? ಬಟ್ ವಿ ಎಂಡೆಡ್ ಅಪ್ ಎಟ್ ದಿವ್ಯಾಸ್ ಪ್ಲೇಸ್. ನಾವು ದಿವ್ಯಾಳ ಮನೆಗೆ ಬಂದು ತಲುಪಿದೆವು. ಮೋಸ್ಟ್ಲಿ ದಾರಿಯಲ್ಲಿ ಹೋಗ್ತಾ ದಿವ್ಯ ಸಿಕ್ಕಿದ್ಲು, ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ಲು. ನೀವು ಹೋಗಿ ದಿವ್ಯನ ಮನೆಗೆ ಹೋದ್ರಿ. ಸೊ ನೀವು ಅಂದ್ಕೊಂಡಿದ್ದೇನು ಮನೆಗೆ ಹೋಗೋದು ಅಂತ, ಆದರೆ ನೀವೇನು ಮಾಡಿದ್ರಿ? ನೀವು ಬಂದು ದಿವ್ಯನ ಮನೆಗೆ ತಲುಪಿದ್ವಿ. ಆ ಅರ್ಥದಲ್ಲಿ ನಾವು ಹೇಳೋದು ಎಂಡೆಡ್ ಅಪ್ ಎಟ್ ದಿವ್ಯಾಸ್ ಪ್ಲೇಸ್. ಅಂದ್ಕೊಳ್ಳೋದೇನೆ ನೀವೇನು ಮಾಡಿದ್ರಿ? ದಿವ್ಯನ ಮನೆಗೆ ಹೋಗಿ ತಲುಪಿದ್ರಿ. ವಿ ಎಂಡೆಡ್ ಅಪ್ ಎಟ್ ದಿವ್ಯಾಸ್ ಪ್ಲೇಸ್. ಎಂಡ್ ಅಪ್. ಆಫ್ಟರ್ ದ ಪಾರ್ಟಿ ಎವ್ರಿ ಒನ್ ಲೆಫ್ಟ್. ಐ ಎಂಡೆಡ್ ಅಪ್ ಕ್ಲೀನಿಂಗ್ ಎವ್ರಿಥಿಂಗ್ ಮೈ ಸೆಲ್ಫ್. ಆಫ್ಟರ್ ದ ಪಾರ್ಟಿ ಎವ್ರಿ ಒನ್ ಲೆಫ್ಟ್. ಪಾರ್ಟಿ ಆದ ನಂತರ ಏನಾಯಿತು? ಎಲ್ಲರೂ ಹೊರಟು ಹೋದ್ರು. ಎವ್ರಿ ಒನ್ ಲೆಫ್ಟ್. ಐ ಎಂಡೆಡ್ ಅಪ್ ಕ್ಲೀನಿಂಗ್ ಎವ್ರಿಥಿಂಗ್ ಬೈ ಮೈ ಸೆಲ್ಫ್. ಕೊನೆಯಲ್ಲಿ ಏನಾಯಿತು? ಎಲ್ಲವನ್ನು ನಾನೇ ಸ್ವಚ್ಛಗೊಳಿಸಬೇಕಾಗಿ ಬಂತು, ನಾನೇ ಸ್ವಚ್ಛಗೊಳಿಸಿದೆ. ಐ ಎಂಡೆಡ್ ಅಪ್ ಕ್ಲೀನಿಂಗ್ ಎವ್ರಿಥಿಂಗ್ ಮೈ ಸೆಲ್ಫ್ ಅಂದರೆ ಕೊನೆಯಲ್ಲಿ ಏನಾಯಿತು? ನಾನೇ ಎಲ್ಲವನ್ನು ಮಾಡಿದೆ. ಆ ರೀತಿಯಾಗಿ ಪಾರ್ಟಿ ಕೊನೆಯಾಯಿತು ಅಂತ ನೀವು ಹೇಳ್ತೀರಾ. ಎಂಡೆಡ್ ಅಪ್ ಕ್ಲೀನಿಂಗ್ ಎವ್ರಿಥಿಂಗ್ ಮೈ ಸೆಲ್ಫ್. ಡ್ರೆಸ್ ಅಪ್. ಡ್ರೆಸ್ ಅಪ್ ಅಂದರೆ ತಯಾರಾಗೋದು, ಅಥವಾ ನೀವು ಹೇಳ್ಬೋದು ಅಲಂಕಾರ ಮಾಡ್ಕೊಳ್ಳೋದು ಅಂತ. ಈಗ ಹುಡುಗಿರಿಗೆಲ್ಲ ಅಲಂಕಾರ ಮಾಡ್ಕೊಳ್ಳೋದು ಅಂದರೆ ಇಷ್ಟ. ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ಕೆಲವರಿಗೆ ತುಂಬ ರೆಡಿ ಆಗಿಬಿಟ್ಟು ಒಳ್ಳೆಯ ಉಡುಪು ಹಾಕ್ಕೊಂಡು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಹೊರಗಡೆ ಹೋಗೋದಕ್ಕೆ ಇಷ್ಟ. ಅದನ್ನು ನಾವು ಹೇಳೋದು ಡ್ರೆಸ್ ಅಪ್ ಅಂತ. ಶಿ ಲೈಕ್ಸ್ ಡ್ರೆಸ್ಸಿಂಗ್ ಅಪ್. ಶಿ ಲೈಕ್ಸ್ ಡ್ರೆಸ್ಸಿಂಗ್ ಅಪ್ ಏನು ಹಾಗಂದ್ರೆ ಅವಳಿಗೆ ಸುಂದರವಾದ ಉಡುಪು ಧರಿಸಿ ತಯಾರಾಗೋದು ಅಂದರೆ ಇಷ್ಟ. ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಹೊರಗಡೆ ಹೋಗ್ಬೇಕಂದ್ರೆ ರೆಡಿ ಆಗೋದು ಇಷ್ಟ. ಶಿ ಲೈಕ್ಸ್ ಡ್ರೆಸ್ಸಿಂಗ್ ಅಪ್. Kids were all dressed up for the party. Kids were all dressed up for the party. ಮಕ್ಕಳು
ಒಳ್ಳೆಯ ಉಡುಪು ಧರಿಸಿ ಪಾರ್ಟಿಗೆ ತಯಾರಾದ್ರು. ಡ್ರೆಸ್ಡ್ ಅಪ್ ಫಾರ್ ದ ಪಾರ್ಟಿ ಅಂದ್ರೆ ಪಾರ್ಟಿಗೆ ರೆಡಿ ಆಗೋದು, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ರೆಡಿ ಆಗೋದು. ಡ್ರೆಸ್ ಅಪ್. ಗೆಟ್ ಅವೇ ವಿತ್. ಗೆಟ್ ಅವೇ ವಿತ್ ಅಂದ್ರೆ ತಪ್ಪಿಸಿಕೊಳ್ಳೋದು. ಯು ಮಸ್ಟ್ ಪೇ ಯೋರ್ ಟ್ಯಾಕ್ಸಸ್. ಯು ಕಾಂಟ್ ಗೆಟ್ ಅವೇ ವಿತ್ ದಟ್. ಯು ಮಸ್ಟ್ ಪೇ ಯೋರ್ ಟ್ಯಾಕ್ಸಸ್ ಅಂದ್ರೆ ನೀವು ತೆರಿಗೆಯನ್ನು ಪಾವತಿಸಲೇಬೇಕು. ಯು ಕಾಂಟ್ ಗೆಟ್ ಅವೇ ವಿತ್ ದ್ಯಾಟ್, ನೀವು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಗೆಟ್ ಅವೇ ವಿತ್ ದ್ಯಾಟ್ ಅಂದ್ರೆ ತೆರಿಗೆ ಕಟ್ಟದೆ ನೀವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಗೆಟ್ ಅವೇ ವಿತ್ ದ್ಯಾಟ್. Criminals know how to play with law and get away with it. Criminals know how to play with the law. ಕ್ರಿಮಿನಲ್ಸ್ಗೆ ಗೊತ್ತು ಲಾ ಜೊತೆ, ಕಾನೂನಿನ ಜೊತೆ ಯಾವ ರೀತಿಯಲ್ಲಿ ಆಟ ಆಡಬೇಕು. ಆ್ಯಂಡ್ ಗೆಟ್ ಅವೇ ವಿತ್ ಇಟ್, ಮತ್ತು ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದು ಗೊತ್ತು. ತಪ್ಪಿಸಿಕೊಳ್ಳೋದು, ಕಾನೂನಿನಿಂದ ತಪ್ಪಿಸಿಕೊಳ್ಳೋದು. ಕ್ರಿಮಿನಲ್ ಕೆಲಸಗಳನ್ನು ಮಾಡ್ಕೊಂಡು ಏನು ಮಾಡ್ತಿದ್ದಾರೆ ಅವರು? ದೇ ಆರ್ ಗೆಟಿಂಗ್ ಅವೇ ವಿತ್ ಇಟ್, ಅದರಿಂದ ಅವರು ತಪ್ಪಿಸಿಕೊಳ್ತಾ ಇದ್ದಾರೆ. ಗೆಟ್ ಅವೇ ವಿತ್. ಗೆಟ್ ಅಲಾಂಗ್. ಗೆಟ್ ಅಲಾಂಗ್ ಅಂದ್ರೆ ಏನು? ಹೊಂದಾಣಿಕೆ ಆಗೋದು ಅಥವಾ ಸರಿ ಹೊಂದೋದು ಅಂತ. ಐ ಡೋಂಟ್ ರಿಯಲಿ ಗೆಟ್ ಅಲಾಂಗ್ ವಿತ್ ಹಿಮ್. ಐ ಡೋಂಟ್ ರಿಯಲಿ ಗೆಟ್ ಅಲಾಂಗ್ ವಿತ್ ಹಿಮ್ ಅಂದ್ರೆ ನನಗೆ ಅವನ ಜೊತೆ ಸರಿ ಹೊಂದೋದಿಲ್ಲ. ಗೆಟ್ ಅಲಾಂಗ್ ವಿತ್ ಹಿಮ್ ಅಂದ್ರೆ ಅವನ ಜೊತೆ ಸರಿ ಹೊಂದೋದು. ಇಲ್ಲಿ ಐ ಡೋಂಟ್ ಅಂತ ಹೇಳ್ತಿದ್ದೀನಿ, ಆದ ಕಾರಣ ನನಗೂ ಅವನಿಗೂ ಸರಿ ಹೊಂದೋದಿಲ್ಲ ಅಂತ ನೀವು ಹೇಳ್ತಿದ್ದೀರ. ಹೌ ಆರ್ ಯು ಗೆಟಿಂಗ್ ಅಲಾಂಗ್ ವಿತ್ ಯೋರ್ ನ್ಯೂ ಜಾಬ್? ಹೌ ಆರ್ ಯು ಗೆಟಿಂಗ್ ಅಲಾಂಗ್ ವಿತ್ ಯೋರ್ ನ್ಯೂ ಜಾಬ್? ಇಲ್ಲಿ ನೋಡಿ, ಇಲ್ಲಿ ಯಾವುದೋ ವ್ಯಕ್ತಿ ಜೊತೆ ಗೆಟ್ ಅಲಾಂಗ್ ಆಗೋದಲ್ಲ, ಇಲ್ಲಿ ನ್ಯೂ ಜಾಬ್, ಹೊಸ ಜಾಬಿಗೆ ನೀನು ಯಾವ ರೀತಿಯಲ್ಲಿ ಹೊಂದಿಕೊಳ್ತಾ ಇದೀಯಾ ಅಂತ ಕೇಳ್ತಿರೋದು. ಹೌ ಆರ್ ಯು ಗೆಟಿಂಗ್ ಅಲಾಂಗ್ ವಿತ್ ಯೋರ್ ನ್ಯೂ ಜಾಬ್? ನಿನ್ನ ಹೊಸ ಕೆಲಸಕ್ಕೆ ನೀನು ಹೇಗೆ ಹೊಂದಿಕೊಳ್ತಿದ್ಯಾ? ಗೆಟ್ ಅಲಾಂಗ್ ಅಂದ್ರೆ ಹೊಂದಿಕೊಳ್ಳೋದು ಅಥವಾ ಸರಿ ಹೊಂದೋದು. ಗಿವ್ ಅಪ್. ಗಿವ್ ಅಪ್ ಅಂದ್ರೆ ಏನು? ಬಿಟ್ಟು ಬಿಡೋದು. ಗಿವ್ ಅಪ್ ಮಾಡೋದು ಅಂದ್ರೆ ಬಿಟ್ಟು ಬಿಡೋದು ಅಂತ. ಶಿ ವಾಸ್ ಫೋರ್ಸ್ಡ್ ಟು ಗಿವ್ ಅಪ್ ಹರ್ ಜಾಬ್. ಶಿ ವಾಸ್ ಫೋರ್ಸ್ಡ್ ಅಂದ್ರೆ ಅವಳನ್ನು ಒತ್ತಾಯಿಸಲಾಯಿತು. ಏನಕ್ಕೆ? ಟು ಗಿವ್ ಅಪ್ ಹರ್ ಜಾಬ್ ಅಂದ್ರೆ ಕೆಲಸವನ್ನ ಬಿಟ್ಟು ಬಿಡೋದಕ್ಕೆ ಅವಳನ್ನು ಒತ್ತಾಯಿಸಲಾಯಿತು. ಗಿವ್ ಅಪ್ ಹರ್ ಜಾಬ್ ಅಂದ್ರೆ ಅವಳ ಕೆಲಸವನ್ನು ಬಿಟ್ಟು ಬಿಡೋದು. He is not the kind of person who would give up easily. He is not the kind of person, ಅವನು ಆ ರೀತಿಯ ವ್ಯಕ್ತಿ ಅಲ್ಲ. ಯಾವ ರೀತಿಯ ವ್ಯಕ್ತಿ ಅಲ್ಲ? who would give up easily ಅಂದ್ರೆ ಸುಲಭವಾಗಿ ಬಿಟ್ಟು ಬಿಡುವ ವ್ಯಕ್ತಿ ಅಲ್ಲ. ಇಲ್ಲಿ ಗಿವ್ ಅಪ್ ಅಂದ್ರೆ ಏನು? ಒಂದು ರೀತಿಯಲ್ಲಿ ಸೋಲು ಒಪ್ಪಿಕೊಳ್ಳೋನು ಅಂತ. ಈಗ ಅವನು ಗಿವ್ ಅಪ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವನು ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಈಸ್ ನಾಟ್ ದ ಕೈಂಡ್ ಆಫ್ ಪರ್ಸನ್ ಹೂ ವುಡ್ ಗಿವ್ ಅಪ್ ಈಸಿಲಿ. ಅವನು ಆ ರೀತಿ ವ್ಯಕ್ತಿ ಅಲ್ಲ. ಯಾವ ರೀತಿಯ ವ್ಯಕ್ತಿ ಅಲ್ಲ? ಹೂ ವುಡ್ ಗಿವ್ ಅಪ್ ಈಸಿಲಿ, ಸುಲಭದಲ್ಲಿ ಬಿಟ್ಟು ಬಿಡೋದು ಅಂದ್ರೆ ಸುಲಭದಲ್ಲಿ ಸೋಲು ಒಪ್ಪಿಕೊಳ್ಳುವ ವ್ಯಕ್ತಿ ಅವನು ಅಲ್ಲ ಅಂತ. ಗಿವ್ ಅಪ್ ಮಾಡೋದಂದ್ರೆ ಬಿಟ್ಟು ಬಿಡೋದು, ನನಗೆ ಸಾಧ್ಯ ಇಲ್ಲ ಅಂತ ಬಿಟ್ಬಿಡೋದು. ಲುಕ್ ಆಫ್ಟರ್. ಲುಕ್ ಆಫ್ಟರ್ ಅಂದ್ರೆ ಏನು? ನೋಡಿಕೊಳ್ಳೋದು. He is looking after his sick mother. He is looking after his sick mother. ಅಂದ್ರೆ ಅವನು ಅನಾರೋಗ್ಯದಿಂದಿರುವ ತನ್ನ ತಾಯಿಯನ್ನು ನೋಡಿಕೊಳ್ತಿದ್ದಾನೆ. He is looking after his mother. ಅವನ ತಾಯಿಯನ್ನು ನೋಡಿಕೊಳ್ತಾ ಇರೋದು. Looking after. Don't worry about Mohan. He can look after himself. Don't worry about Mohan ಅಂದ್ರೆ ಮೋಹನ್ ಬಗ್ಗೆ ಚಿಂತಿಸಬೇಡ. He can look after himself. ಅವನು ತನ್ನನ್ನು ತಾನು ನೋಡಿಕೊಳ್ಳಬಲ್ಲ ಅಂದ್ರೆ ಅವನ ಜಾಗ್ರತೆ ಅವನು ವಹಿಸಬಲ್ಲ. ಈಗ ನೋಡಿ, ಮಕ್ಕಳು ದೊಡ್ಡವರಾದಾಗ ಏನಾಗ್ತಾರೆ? ದೇ ಕ್ಯಾನ್ ಲುಕ್ ಆಫ್ಟರ್ ದೆಮ್ಸೆಲ್ವ್ಸ್ ಅಲ್ವಾ? ಅವರನ್ನ ಪ್ರತಿಯೊಂದು ಅವರ ಅಗತ್ಯಗಳನ್ನು ನಾವು ನೋಡ್ಬೇಕಾಗಿಲ್ಲ. ದೇ ಕ್ಯಾನ್ ಲುಕ್ ಆಫ್ಟರ್ ದೆಮ್ಸೆಲ್ವ್ಸ್, ಅದನ್ನ ನಾವಿಲ್ಲಿ ಹೇಳ್ತಿರೋದು. ಹಿ ಕ್ಯಾನ್ ಲುಕ್ ಆಫ್ಟರ್ ಹಿಮ್ಸೆಲ್ಫ್. ಅವನು ತನ್ನನ್ನು ತಾನು ಮ್ಯಾನೇಜ್ ಮಾಡಬಲ್ಲ ಅಂತ. ಪುಟ್ ಅಪ್ ವಿತ್. ಪುಟ್ ಅಪ್ ವಿತ್ ಅಂದ್ರೇನು? ಸಹಿಸಿಕೊಳ್ಳೋದು. ಐ ಕಾಂಟ್ ಪುಟ್ ಅಪ್ ವಿತ್ ಹಿಮ್ ಎನಿಮೋರ್. ಐ ಕಾಂಟ್ ಪುಟ್ ಅಪ್ ವಿತ್ ಹಿಮ್ ಎನಿಮೋರ್
ಅಂದರೆ ಇನ್ನು ಮುಂದೆ ಅವನನ್ನು ಸಹಿಸಿಕೊಳ್ಳಲು ನನಗೆ ಸಾಧ್ಯವಿಲ್ಲ. ಒಬ್ಬರನ್ನು ಪುಟ್ ಅಪ್ ವಿತ್ ಮಾಡ್ಕೊಳ್ಳೋದು ಅಂದರೆ ಅವರನ್ನು ಸಹಿಸಿಕೊಳ್ಳೋದು. ನಾನು ಹೇಳ್ತೀನಿ ಐ ಕಾಂಟ್ ಪುಟ್ ಅಪ್ ವಿತ್ ಹಿಮ್ ಅಂದರೆ ಅವನನ್ನು ಸಹಿಸಿಕೊಳ್ಳಲು ನನಗೆ ಸಾಧ್ಯವಿಲ್ಲ. ದ ಟೀಚರ್ ಡಸ್ ನಾಟ್ ಪುಟ್ ಅಪ್ ವಿತ್ ದ ಬ್ಯಾಡ್ ಬಿಹೇವಿಯರ್. ದ ಟೀಚರ್, ಆ ಟೀಚರ್ ಏನು ಮಾಡ್ತಾರೆ, ಡಸ್ ನಾಟ್ ಪುಟ್ ಅಪ್ ವಿತ್ ದ ಬ್ಯಾಡ್ ಬಿಹೇವಿಯರ್ ಅಂದರೆ ಅವರು ಕೆಟ್ಟ ನಡವಳಿಕೆಯನ್ನು ಸಹಿಸೋದಿಲ್ಲ. ಪುಟ್ ಅಪ್ ವಿತ್ ಅಂದರೆ ಸಹಿಸಿಕೊಳ್ಳೋದು. ಡಸಂಟ್ ಪುಟ್ ಅಪ್ ಅಂದರೆ ಅವರು ಸಹಿಸೋದಿಲ್ಲ. ಬ್ಯಾಡ್ ಬಿಹೇವಿಯರ್ ಕೆಟ್ಟ ನಡವಳಿಕೆಯನ್ನು ಅವರು ಸಹಿಸೋದಿಲ್ಲ. ಕಾಲ್ ಆಫ್. ಕಾಲ್ ಆಫ್ ಅಂದ್ರೆ ಏನು, ರದ್ದುಗೊಳಿಸೋದು. ನಾವು ಕ್ಯಾನ್ಸಲ್ ಮಾಡೋದು ಅಂತ ಹೇಳ್ತೀವಲ್ಲ ಅದು. ದ ಮ್ಯಾಚ್ ಹ್ಯಾಸ್ ಬೀನ್ ಕಾಲ್ಡ್ ಆಫ್. ದ ಮ್ಯಾಚ್ ಹ್ಯಾಸ್ ಬೀನ್ ಕಾಲ್ಡ್ ಆಫ್. ಮ್ಯಾಚ್ ಅಂದರೆ ಪಂದ್ಯ, ಪಂದ್ಯವನ್ನೇನು ರದ್ದುಗೊಳಿಸಲಾಯಿತು. ಶಿ ಕಾಲ್ಡ್ ಆಫ್ ಹರ್ ವೆಡ್ಡಿಂಗ್. ಶಿ ಕಾಲ್ಡ್ ಆಫ್, ಅವಳು ರದ್ದುಗೊಳಿಸಿದ್ಲು ಏನನ್ನ, ಹರ್ ವೆಡ್ಡಿಂಗ್, ಅವಳ ಮದುವೆಯನ್ನು ಅವಳು ರದ್ದುಗೊಳಿಸಿದ್ಲು. ಶಿ ಕಾಲ್ಡ್ ಆಫ್ ಹರ್ ವೆಡ್ಡಿಂಗ್. ಲುಕ್ ಅಪ್. ಲುಕ್ ಅಪ್ ಅಂದ್ರೇನು, ನೋಡೋದು. ಇನ್ನೊಂದು ಅರ್ಥ ಸುಧಾರಿಸೋದು. ಇಫ್ ಯು ಡೋಂಟ್ ನೋ ದ ಮೀನಿಂಗ್ ಲುಕ್ ಇಟ್ ಅಪ್ ಇನ್ ಅ ಡಿಕ್ಷನರಿ. ಇಫ್ ಯು ಡೋಂಟ್ ನೋ ದ ಮೀನಿಂಗ್, ನಿನಗೆ ಅರ್ಥ ಗೊತ್ತಿಲ್ಲದಿದ್ರೆ ಲುಕ್ ಇಟ್ ಅಪ್ ಇನ್ ಅ ಡಿಕ್ಷನರಿ ಅಂದರೆ ಶಬ್ದಕೋಶದಲ್ಲಿ ನೋಡು. ಡಿಕ್ಷನರಿಯಲ್ಲಿ ಲುಕ್ಅಪ್ ಮಾಡೋದು ಅಂದರೆ ಅದರಲ್ಲಿ ಅರ್ಥವನ್ನು ನೋಡೋದು. ಒಂದು ಪದ ನಿಮಗೆ ಗೊತ್ತಿಲ್ಲ, ಅದರ ಅರ್ಥ ಏನು ಅಂತ ಗೊತ್ತಿಲ್ಲ, ನೀವೇನು ಮಾಡ್ತೀರಾ, ಡಿಕ್ಷನರಿಯಲ್ಲಿ ಹೋಗಿ ಲುಕ್ಅಪ್ ಮಾಡ್ತೀರಾ ಅಂದರೆ ಅದರಲ್ಲಿ ಹೋಗಿ ನೋಡ್ತೀರಾ, ಶಬ್ದಕೋಶದಲ್ಲಿ ನೋಡು. ಹಿಸ್ ಬಿಸ್ನೆಸ್ ಈಸ್ ಲುಕಿಂಗ್ ಅಪ್. ಹಿಸ್ ಬಿಸ್ನೆಸ್ ಈಸ್ ಲುಕಿಂಗ್ ಅಪ್. ಇಲ್ಲಿ ಲುಕಿಂಗ್ ಅಪ್ ಅಂದರೆ ಏನು, ಅವನ ಉದ್ಯಮ ಸುಧಾರಿಸ್ತಾ ಇದೆ ಅಂದರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಲುಕಿಂಗ್ ಅಪ್ ಅಂದರೆ ಸುಧಾರಿಸೋದು ಅಂತ ಈ ವಾಕ್ಯದಲ್ಲಿ ಅರ್ಥ. ಪುಟ್ ಆನ್. ಪುಟ್ ಆನ್ ಅಂದರೆ ಹಾಕಿಕೊಳ್ಳೋದು ಅಂತ ಒಂದು ಅರ್ಥ, ಇನ್ನೊಂದು ಹೆಚ್ಚಾಗೋದು. ಶಿ ಹ್ಯಾಸ್ ಪುಟ್ ಆನ್ ಅ ಲಾಟ್ ಆಫ್ ವೆಯ್ಟ್. ಏನು ಹಾಗಂದ್ರೆ, ಶಿ ಹ್ಯಾಸ್ ಪುಟ್ ಆನ್ ಅ ಲಾಟ್ ಆಫ್ ವೆಯ್ಟ್ ಅಂದರೆ ಅವಳ ತೂಕ ಹೆಚ್ಚಾಗಿದೆ. ಪುಟ್ ಆನ್ ವೆಯ್ಟ್ ಅಂದರೆ ತೂಕ ಹೆಚ್ಚಾಗೋದು. ಬಹಳ ಕಾಮನ್ ಆಗಿ ಯೂಸ್ ಆಗುವಂಥ ಒಂದು ಫ್ರೇಸ್ ಇದು, ಪುಟ್ ಆನ್. ಪುಟ್ ಆನ್ ವೆಯ್ಟ್, ತೂಕದ ಜೊತೆ ನೀವು ಹೇಳಿದರೆ ತೂಕ ಹೆಚ್ಚಾಗಿದೆ ಅಂತ ಅದರ ಅರ್ಥ. ಶಿ ಲೈಕ್ಸ್ ಟು ಪುಟ್ ಆನ್ ಮೇಕಪ್. ಶಿ ಲೈಕ್ಸ್ ಟು ಪುಟ್ ಆನ್ ಮೇಕಪ್ ಅಂದ್ರೆ ಏನು, ಅವಳಿಗೆ ಮೇಕಪ್ ಹಾಕಿಕೊಳ್ಳೋದು ಅಂದರೆ ಇಷ್ಟ. ಇಲ್ಲಿ ಪುಟ್ ಆನ್ ಅಂದರೆ ಹಾಕಿಕೊಳ್ಳೋದು. ಪುಟ್ ಆನ್ ಮೇಕಪ್, ಮೇಕಪ್ ಅನ್ನು ಹಾಕಿಕೊಳ್ಳೋದು. ಲುಕ್ ಇಂಟು. ಲುಕ್ ಇಂಟು ಅಂದರೆ ಪರಿಶೀಲನೆ ಮಾಡೋದು ಅಥವಾ ಸಾಧ್ಯತೆಗಳನ್ನು ನೋಡೋದು. ಹೀಗಾದ್ರೆ ಹೇಗೆ, ಹೀಗಾದ್ರೆ ಹೇಗೆ ಅಂತ ನೋಡುವಂಥದ್ದು. ಕ್ಯಾನ್ ಯು ಪ್ಲೀಸ್ ಲುಕ್ ಇನ್ ಟು ದ ಪ್ರಾಬ್ಲಮ್. ಕ್ಯಾನ್ ಯು ಪ್ಲೀಸ್ ಲುಕ್ ಇನ್ ಟು ದ ಪ್ರಾಬ್ಲಮ್ ಅಂದರೆ ನೀನು ತೊಂದರೆಯನ್ನು ಪರಿಶೀಲನೆ ಮಾಡ್ತೀಯಾ, ಯಾಕೆ ಆ ತೊಂದರೆ ಆಯಿತು, ಹೇಗೆ ಆಯಿತು, ಇದನ್ನು ನಾವು ಪರಿಶೀಲನೆ ಮಾಡುವಂಥದ್ದು. ಲುಕ್ ಇನ್ ಟು ದ ಪ್ರಾಬ್ಲಮ್, ಯಾಕೆ ಆ ಪ್ರಾಬ್ಲಮ್ ಆಯಿತು, ಆ ಪ್ರಾಬ್ಲಮನ್ನು ನಾವೇನು ಮಾಡ್ತಿದ್ದೀವಿ, ಪರಿಶೀಲನೆ ಮಾಡ್ತಿದ್ದೀವಿ ಅಂದರೆ ನಾವು ವಿ ಆರ್ ಲುಕಿಂಗ್ ಇನ್ ಟು ದ ಪ್ರಾಬ್ಲಮ್. ವಿ ಆರ್ ಲುಕಿಂಗ್ ಇನ್ ಟು ಬೈಯಿಂಗ್ ಅ ನ್ಯೂ ಕಾರ್. ವಿ ಆರ್ ಲುಕಿಂಗ್ ಇನ್ ಟು ಬೈಯಿಂಗ್ ಅ ನ್ಯೂ ಕಾರ್ ಅಂದರೆ ನಾವು ಹೊಸ ಕಾರನ್ನು ಖರೀದಿಸಲು ನೋಡ್ತಿದ್ದೇವೆ. ಇಲ್ಲಿ ನೋಡಿ, ನೋಡೋದು ಅಂದ್ರೆ ಏನು, ಈಗ ಯಾವ ಕಾರ್ ತಗೊಂಡ್ರೆ ಒಳ್ಳೆಯದು, ಈ ಕಾರ್ ತಗೊಂಡ್ರೆ ಏನು ಒಳ್ಳೆಯದು ಅಥವಾ ಏನು ಪ್ಲಸ್ ಪಾಯಿಂಟ್ಸ್, ಏನು ನೆಗೆಟಿವ್ ಪಾಯಿಂಟ್ಸ್, ಈ ಕಾರ್ ತಗೊಂಡ್ರೆ ಏನು ಪ್ಲಸ್ ಪಾಯಿಂಟ್ಸ್, ಏನು ನೆಗೆಟಿವ್ ಪಾಯಿಂಟ್ಸ್, ಈ ರೀತಿ ನಾವು ನೋಡ್ತಾ ಇರೋದಂಥ ಯಾವ ಈ ಸಾಧ್ಯತೆ ಆದರೆ ಹೇಗೆ ಅಂತ ನಾವು ನೋಡ್ತಾ ಇರುವಂಥದ್ದು. ಅದನ್ನೇ ಹೇಳ್ತಾ ಇರೋದು ಲುಕಿಂಗ್ ಇನ್ ಟು. ಸುಮ್ಮನೆ ಈ ರೀತಿ ನೋಡೋದಲ್ಲ, ನಾವು ಅನಲೈಸ್ ಮಾಡೋದು, ಯಾವ ರೀತಿಯಲ್ಲಿ ಹೀಗಾದರೆ ಹೇಗೆ ಅಂತ ನೀವು ಅನಲೈಸ್ ಮಾಡ್ತೀರ, ಆಯಿತಾ. ಅದನ್ನೇ ಕಾರ್ ತಗೊಳ್ಬೇಕಾದ್ರೆ ನಾವು ಸುಮ್ಮನೆ ತಗೊಳ್ಳೋದಿಲ್ಲ, ನಾವೆಲ್ಲ ಯೋಚನೆ ಮಾಡ್ತೀವಿ, ಮುಂದೆ ಹೇಗೆ ಅಂತ ಯೋಚನೆ ಮಾಡ್ತೀವಿ. ಅದನ್ನು ಹೇಳ್ತಿರೋದು ವಿ ಆರ್ ಲುಕಿಂಗ್ ಇನ್ ಟು ಬಾಯಿಂಗ್ ಅ ನ್ಯೂ ಕಾರ್. ಬ್ರೇಕ್ ಡೌನ್. ಬ್ರೇಕ್ ಡೌನ್ ಅಂದರೆ ಹಾಳಾಗೋದು, ಕೆಟ್ಟು ಹೋಗೋದು ಅಂತ ಒಂದು ಅರ್ಥ, ಇನ್ನೊಂದು ದುಃಖದಿಂದ ಕಣ್ಣೀರು ಹಾಕೋದು. ಮೈ ಕಾರ್ ಬ್ರೋಕ್ ಡೌನ್ ಆನ್ ದ ವೇ. ಮೈ ಕಾರ್
ಬ್ರೋಕ್ ಡೌನ್ ಆನ್ ದ ವೇ. ದಾರಿಯಲ್ಲಿ ನನ್ನ ಕಾರು ಕೆಟ್ಟು ಹೋಯಿತು. ಇಲ್ಲಿ ಬ್ರೋಕ್ ಡೌನ್ ಅಂದರೆ ಕಾರು ಕೆಟ್ಟು ಹೋಯಿತು ಅಂತ. ಕಾರ್ ಬ್ರೋಕ್ ಡೌನ್ ಅಂದರೆ ಕಾರು ಕೆಟ್ಟು ಹೋಯಿತು. ನೆಕ್ಸ್ಟ್ ವಾಕ್ಯ ನೋಡಿ, ವೆನ್ ಶಿ ಹರ್ಡ್ ದ ನ್ಯೂಸ್ ಶಿ ಬ್ರೋಕ್ ಡೌನ್. ವೆನ್ ಶಿ ಹರ್ಡ್ ದ ನ್ಯೂಸ್ ಅಂದರೆ ಅವಳು ಸುದ್ದಿಯನ್ನು ಕೇಳಿದಾಗ ಶಿ ಬ್ರೋಕ್ ಡೌನ್, ಅವಳು ದುಃಖದಿಂದ ಕಣ್ಣೀರು ಹಾಕಿದ್ಳು. ಇಲ್ಲಿ ಬ್ರೋಕ್ ಡೌನ್ ಅಂದರೆ ಕಣ್ಣೀರು ಹಾಕಿದಳು ಅಂತ ಅನ್ನೋ ಅರ್ಥ. ಕ್ಯಾರಿ ಆನ್. ಕ್ಯಾರಿ ಆನ್ ಅಂದರೆ ಮುಂದುವರಿಸು. ಇನ್ನೊಂದು ಅರ್ಥ ಗಲಾಟೆ ಮಾಡೋದು. ಸಾರಿ ಫಾರ್ ದಿ ಇಂಟರಪ್ಷನ್, ಪ್ಲೀಸ್ ಕ್ಯಾರಿ ಆನ್ ವಿತ್ ಯುವರ್ ಸ್ಟೋರಿ. ಸಾರಿ ಫಾರ್ ದಿ ಇಂಟರಪ್ಷನ್ ಅಂದರೆ ತೊಂದರೆಗಾಗಿ ಕ್ಷಮಿಸಿ. ಪ್ಲೀಸ್ ಕ್ಯಾರಿ ಆನ್ ವಿತ್ ಯುವರ್ ಸ್ಟೋರಿ, ನೀವು ನಿಮ್ಮ ಕಥೆಯನ್ನು ಮುಂದುವರಿಸಿ. ಕ್ಯಾರಿ ಆನ್ ವಿತ್ ಯುವರ್ ಸ್ಟೋರಿ ಅಂದರೆ ನಿಮ್ಮ ಕಥೆಯನ್ನು ಮುಂದುವರಿಸಿ. ದ ಕಿಡ್ಸ್ ಹ್ಯಾವ್ ಬೀನ್ ಕ್ಯಾರಿಂಗ್ ಆನ್ ಆಲ್ ಡೇ. ದ ಕಿಡ್ಸ್ ಹ್ಯಾವ್ ಬೀನ್ ಕ್ಯಾರಿಂಗ್ ಆನ್ ಆಲ್ ಡೇ. ದ ಕಿಡ್ಸ್ ಮಕ್ಕಳು, ದೇ ಹ್ಯಾವ್ ಬೀನ್ ಕ್ಯಾರಿಂಗ್ ಆನ್ ಅಂದರೆ ದಿನಪೂರ್ತಿ ಅವ್ರೇನು ಮಾಡ್ತಾ ಇದ್ರು, ಗಲಾಟೆ ಮಾಡ್ತಿದ್ರು. ದೇ ಹ್ಯಾವ್ ಬೀನ್ ಕ್ಯಾರಿಂಗ್ ಆನ್ ಆಲ್ ಡೇ, ದಿನಪೂರ್ತಿ ಗಲಾಟೆ ಮಾಡ್ತಿದ್ರು. ಇಲ್ಲಿ ಕ್ಯಾರಿಂಗ್ ಆನ್ ಅಂದರೆ ಗಲಾಟೆ ಮಾಡೋದು. ಕ್ಯಾಚ್ ಅಪ್. ಕ್ಯಾಚ್ ಅಪ್ ಅಂದರೆ ಒಂದು ಅರ್ಥ ಭೇಟಿಯಾಗೋದು, ಇನ್ನೊಂದು ಅರ್ಥ ಇನ್ನೊಬ್ಬರಿಗೆ ಸಮಬಲವಾಗೋದು. ನೋಡಿ, ಲೆಟ್ಸ್ ಕ್ಯಾಚ್ ಅಪ್ ನೆಕ್ಸ್ಟ್ ವೀಕ್. ಲೆಟ್ಸ್ ಕ್ಯಾಚ್ ಅಪ್ ನೆಕ್ಸ್ಟ್ ವೀಕ್. ಇಲ್ಲಿ ಕ್ಯಾಚ್ ಅಪ್ ಅಂದರೆ ಏನು ಅರ್ಥ, ಮುಂದಿನ ವಾರ ಭೇಟಿ ಆಗೋಣ. ಲೆಟ್ಸ್ ಕ್ಯಾಚ್ ಅಪ್ ನೆಕ್ಸ್ಟ್ ವೀಕ್, ಮುಂದಿನ ವಾರ ನಾವು ಭೇಟಿ ಆಗೋಣ. ನೀವು ನಿಮ್ಮ ಫ್ರೆಂಡ್ ಹತ್ರ ಹೇಳ್ತೀರಾ ಲೆಟ್ಸ್ ಕ್ಯಾಚ್ ಅಪ್ ನೆಕ್ಸ್ಟ್ ವೀಕ್. ನೋಡಿ, ಇನ್ನೊಂದು ಅರ್ಥ ಕ್ಯಾಚ್ ಅಪ್ ಅಂದರೆ ದ ಕಂಪನಿ ಈಸ್ ಟ್ರೈಯಿಂಗ್ ಟು ಕ್ಯಾಚ್ ಅಪ್ ವಿತ್ ಇಟ್ಸ್ ಕಾಂಪಿಟೇಟರ್ಸ್. ದ ಕಂಪನಿ ಈಸ್ ಟ್ರೈಯಿಂಗ್ ಟು ಕ್ಯಾಚ್ ಅಪ್ ವಿತ್ ಇಟ್ಸ್ ಕಾಂಪಿಟೇಟರ್ಸ್. ಕಾಂಪಿಟೇಟರ್ಸ್ ಅಂದ್ರೇನು, ಸ್ಪರ್ಧಿಗಳು. ಕಂಪನಿ ಏನು ಮಾಡ್ತಾ ಇದೆ, ಕಂಪನಿ ತನ್ನ ಸ್ಪರ್ಧಿಗಳ ಜೊತೆ ಸಮಬಲವನ್ನು ಸಾಧಿಸಲು ಪ್ರಯತ್ನಿಸ್ತಾ ಇದೆ. ಈಗ ನೋಡಿ, ನನ್ನ ಮುಂದೆ ಒಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಅವರು ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹಿಂದೆ ಇದ್ದೀನಿ, ನನಗೆ ಅಷ್ಟು ಫಾಸ್ಟ್ ನಡೆಯೋದಕ್ಕೆ ಆಗೋದಿಲ್ಲ. ನಾನು ಅವರನ್ನ ಕ್ಯಾಚಪ್ ಮಾಡೋದಂದ್ರೆ ನಾನೇನು ಮಾಡಬೇಕು, ನಾನು ನನ್ನ ಸ್ಪೀಡನ್ನು ಜಾಸ್ತಿ ಮಾಡಿ ಎಲ್ಲ ಎಫರ್ಟ್ ಹಾಕಿ ನಾನು ಮುಂದೆ ಹೋಗಬೇಕು. ನಾನು ಅವ್ರದ್ದೇ ಲೆವೆಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ನಾನೇನು ಮಾಡಿದೆ, ಆವಾಗ ನಾನು ಅವ್ರ ಜೊತೆ ಕ್ಯಾಚಪ್ ಮಾಡಿದೆ ಅಂತ ಹೇಳ್ಬೋದು. ನಾನು ಹಿಂದೆ ಇದ್ದೀನಿ, ನಾನು ಕ್ಯಾಚಪ್ ಮಾಡಬೇಕು ಅವ್ರನ್ನ, ಅಂದರೆ ನಾನು ನನ್ನ ಎಫರ್ಟಲ್ಲಿ ಹಾಕಿ ನಾನು ಮುಂದೆ ಹೋಗಬೇಕು, ನಾನು ಅವರಿಗೆ ಸಮಬಲ ಆಗಬೇಕು. ಓಕೆ, ನಾನು ಅವರದೇ ಲೆವೆಲಿಗೆ ತಲುಪಬೇಕು. ಅವಾಗ ಹೇಳ್ಬೋದು ನಾನು ಅವರನ್ನು ಕ್ಯಾಚಪ್ ಮಾಡಿದೆ ಅಂತ ಹೇಳ್ಬೋದು. ಅದೇ ಅರ್ಥ ಇಲ್ಲಿ ನೋಡಿ, ಕಂಪನಿ ಅವ್ರಿಗಿಂತ ಸ್ಟ್ರಾಂಗ್ ಇರೋರನ್ನ ಏನು ಮಾಡ್ತಾ ಇದೆ, ಅವರ ಕಾಂಪಿಟೇಟರ್ಸ್ನ ಅವ್ರ ಜೊತೆ ಹೋಗಿ ಸಮಬಲ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆ, ಪ್ರಯತ್ನ ಮಾಡ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅಂದರೆ ಕ್ಯಾಚಪ್ ಮಾಡ್ಕೊಳ್ಳೋದು. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂತಹ ಫ್ರೇಸಸ್ಗಳು. ಈ ಫ್ರೇಸಸ್ ಎಲ್ಲ ನಾವು ಕಾಮನ್ ಆಗಿ ಇಂಗ್ಲಿಷ್ ಭಾಷೆಯಲ್ಲಿ ಯೂಸ್ ಮಾಡುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.